ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ವೈಟ್ ಲಾಸ್ ಅಲ್ಲಿ ಯಾವ ಥರ ಡಯಟ್ ತಗೋಬೇಕಂತ ನಿಮ್ಗೆ ಇನ್ನೂ ಗೊತ್ತಿರಲ್ಲ. ನನ್ನ ಹತ್ರ ಒಂದು 17 to 18 ಕ್ಲೈಂಟ್ಸ್ ಅವರೇ. ಅವ್ರಿಗೆಲ್ಲ ಡೈಲಿ ಬೇಸಿಸ್ ಅಲ್ಲಿ ಯಾವ ಥರ ಫುಡ್ ತಗೋಬೇಕು ಅಂತ ಒಂದು ಬ್ಯಾಲೆನ್ಸ್ ಡಯಟ್ನ ಕೊಟ್ಟಿದ್ದೀನಿ. ಸೊ ವೈಟ್ ಲಾಸ್ ಅಲ್ಲಿ ಯಾವ ಥರ ಎಲ್ಲ ಫುಡ್ ತಗೋಬೇಕು, ಹೆಂಗ್ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ವೈಟ್ ಲಾಸ್ ಜರ್ನಿಗೂ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ತುಂಬಾ ಜನಕ್ಕೆ ತುಂಬಾ ರಿಸಲ್ಟ್ ಕೊಟ್ಟಿದ್ದೀವಿ. ನಿಮ್ಗೂ ಆ ರಿಸಲ್ಟ್ ತಗೊಂಡಿರೋ ಪೀಪಲ್ಸ್ ನ ನೋಡ್ಬೇಕಂದ್ರೆ ಡೈಲಿ ನಡೆಯೋ ವಿರ್ಚುವಲ್ ಪ್ರೋಗ್ರಾಮ್ಗೆ ಮರಿದಲ್ಲೇ ಜಾಯ್ನ್ ಆಗಿ. ಈ ವಿರ್ಚುವಲ್ ಪ್ರೋಗ್ರಾಮ್ ಡೈಲಿ 1 hour ನಡೆಯುತ್ತೆ. ನೀವು ಇದ್ರಲ್ಲಿ ಜಾಯ್ನ್ ಆಗ್ಬೇಕಂದ್ರೆ ಮರಿದಳೆ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಸೊ ನಾವು ವೈಟ್ ಲಾಸ್ ಇದ್ದೀವಿ, ಯಾವ ತರ ಫುಡ್ ತಗೋಬೇಕು, ಹೆಂಗೆಲ್ಲ ಫುಡ್ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ನ್ಯೂಟ್ರಿಷನ್ ಬಗ್ಗೆ ವಿಡಿಯೋಸ್ ನಿಮಗೆ ಡೇ ಟು ಡೇ ಅಪ್ಡೇಟ್ ಸಿಗುತ್ತೆ. ತುಂಬಾ ಜನ ನ್ಯೂಟ್ರಿಷನ್ ಅಂದ್ರೆ ಏನು ಅಂತ ಗೊತ್ತಿಲ್ದಲೇ ಇರ್ತೀರಾ. ಅಂಡ್ ವಿಟಮಿನ್ ಮಿನರಲ್ಸ್ ಅಂತ ಏನಕ್ಕೆ ನಮಗೆ ಬೇಕು ನಮ್ಮ ಲೈಫ್ ಸ್ಟೈಲ್ಗೆ ಅಂತ ಗೊತ್ತಿಲ್ದಲೇ ಇರ್ತೀರಾ. ನಿಮ್ಗೆ ಈ ವಿಡಿಯೋ ಬೇಕು ಅಂದ್ರೆ ನಮ್ಮ ಚಾನೆಲ್ ಅಲ್ಲಿ ವಾಟ್ ಈಸ್ ನ್ಯೂಟ್ರಿಷನ್ ಅಂತ ಒಂದು ವಿಡಿಯೋ ಹಾಕಿದೀನಿ. ಮರಿದಲ್ಲಿ ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನ್ಯೂಟ್ರಿಷನ್ ಅಂದ್ರೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆದ ಒಂದು ವಿಷಯ. ಯಾಕಂದ್ರೆ ಎಲ್ಲಾ ಬೇಸಿಸಲ್ಲೂ ನಮಗೆ ನ್ಯೂಟ್ರಿಷನ್ ಬೇಕು. ನೀವು ವೈಟ್ ಲಾಸ್ ಮಾಡ್ತಿರ್ತೀರಾ, ವೈಟ್ ಗೇನ್ ಮಾಡ್ತಿರ್ತೀರಾ, ಬಟ್ ನಿಮ್ಗೆ ಕರೆಕ್ಟ್ ಬೇಸಿಸ್ ಅಲ್ಲಿ ಹೆಂಗ್ ನ್ಯೂಟ್ರಿಷನ್ ತಗೊಳ್ಳೋದು, ಯಾವ ತರ ಫುಡ್ ತಗೊಳ್ಳೋದು ಅಂತ ಗೊತ್ತಿರಲ್ಲ. ಒಂದು ವೆಲ್ನೆಸ್ ಕೋಚ್ ಆಗಿ ನನಗೆ 2 years ಎಕ್ಸ್ಪೀರಿಯನ್ಸ್ ಐತೆ. ಇದರಲ್ಲಿ ಯಾವ ತರ ವೈಟ್ ಗೇನ್ ಮಾಡಬೇಕು, ಯಾವ ತರ ವೈಟ್ ಲಾಸ್ ಮಾಡಬೇಕು, ಯಾವ ತರ ಡಯಟ್ ನ ಫಾಲೋ ಮಾಡಬೇಕು ಅಂತ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಬನ್ನಿ ಯಾವ ಫುಡ್ ತಗೋಣ ಅಂತ ಡೀಟೇಲ್ ಆಗಿ ನೋಡೋಣ. ನೀವು ವೈಟ್ ಲಾಸ್ ಫಸ್ಟ್ ಮಾಡಬೇಕಂದ್ರೆ ನಿಮ್ಮ ಮನೇಲಿರೋ ಫುಡ್ ತಗೊಂಡು ವೈಟ್ ಲಾಸ್ ಆದ್ರೂ ಮಾಡಬಹುದು, ಇಲ್ಲ ನ್ಯೂಟ್ರಿಷನ್ ಫುಡ್ ಆದ್ರೂ ತಗೊಂಡು ವೈಟ್ ಲಾಸ್ ಮಾಡಬಹುದು. ತುಂಬಾ ಜನ ಅನ್ಕೊಳ್ತೀರಾ ಜಿಮ್ಗೆ ಹೋದ್ರೆ ವೈಟ್ ಲಾಸ್ ಮಾಡಬಹುದು ಅಂತ. ನಾನು ಡೈಲಿ ಜಿಮ್ಗೆ ಹೋಗ್ತಾ ಇದ್ದೀನಿ, ಬಟ್ ವೈಟ್ ಲಾಸ್ಗಲ್ಲ, ನನ್ನ ಫಿಸಿಕಲ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ. ನಾನು ಓಪನ್ ಆಗಿ ಒಂದು ಹೇಳ್ತೀನಿ, ನೀವು ವೈಟ್ ಲಾಸ್ ಮಾಡಬೇಕಂದ್ರೆ ಜಿಮ್ಗೆ ಹೋದ್ರೆ 100% ನಿಮ್ಮಿಂದ ವೈಟ್ ಲಾಸ್ ಮಾಡೋಕ್ಕಾಗಲ್ಲ. ಕಾರ್ಡಿಯೋ ಮಾಡ್ತೀರಾ, ಸೈಕಲಿಂಗ್ ಮಾಡ್ತೀರಾ, ಮತ್ತೆ ಎಕ್ಸರ್ಸೈಸ್ ಮಾಡ್ತೀರಾ, ಅದರಿಂದ ನಿಮ್ಗೆ ವೈಟ್ ಲಾಸ್ ಆಗುತ್ತೆ ಅಂದ್ರೆ ದೊಡ್ಡ ಡೌಟೇ. ವೈಟ್ ಲಾಸ್ಗೆ ಮೈನ್ ಬೇಕಾಗಿರೋದು ಕ್ಯಾಲರೀಸ್. ನಾವು ಯಾವ ತರ ಕ್ಯಾಲರೀಸ್ ಫುಡ್ ನ ತಗೊಳ್ತೀವಿ, ಯಾವ ತರ ಫುಡ್ ನ ತಗೊಳ್ತೀವಿ ಡೈಲಿ ಬೇಸಿಸ್ ಅಂತ ಫಸ್ಟ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ವೈಟ್ ಮೆಷಿನ್ ಇಟ್ಕೊಂಡು ಕ್ಯಾಲರೀಸ್ ನ ಕೌಂಟ್ ಮಾಡಿ ತಿಂತಿರ್ತಾರೆ. ಆ ತರನು ಮಾಡಕ್ ಹೋಗ್ಬೇಡಿ. ನೀವು ವೈಟ್ ಲಾಸ್ ಮಾಡ್ಬೇಕಂದ್ರೆ ಕರೆಕ್ಟ್ ಆದ ಫುಡ್ ತಗೊಳ್ಳಿ. ನಾನು ಹೇಳ್ದೆ, ನನ್ನ 17 ಕಸ್ಟಮರ್ಗೂ ಒಂದೇ ಫುಡ್ ಕೊಡ್ತಾ ಇದ್ದೀನಿ. ಏನಂದ್ರೆ ಫಸ್ಟ್ ಒನ್ ಫಾರ್ಮುಲಾ ಶೇಕ್ ಮೇಟ್ ಪ್ರೋಟೀನ್ ಅಫ್ರೆಶ್. ಅಂಡ್ ನಿಮ್ಗೆ ವೈಟ್ ಲಾಸ್ ಅಲ್ಲಿ ತುಂಬಾನೇ ಸುಸ್ತಾಗಿ ಫೀಲ್ ಮಾಡ್ತಿರ್ತೀರಾ. ನಿಮ್ಗೆ ಡೈಲಿ ಬೇಸ್ ಅಲ್ಲಿ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ ಸಿಗಲ್ಲ. ಅದ್ರ ಜೊತೆಗೆ ನೀವು ಮಲ್ಟಿ ವಿಟಮಿನ್ ಮತ್ತೆ ಸೆಲ್ ಆಕ್ಟಿವೇಟ್ ಅಂಡ್ ಸೆಲ್ಯುಲಾಸ್ ನ ಸ್ಯಾಲೆಡ್ ನ ಕಂಪಲ್ಸರಿ ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಹೆಲ್ತಿ ಲೈಫ್ ಸ್ಟೈಲ್ ನ ನಾವು ಬಿಟ್ಬಿಟ್ಟಿದೀವಿ. ಯಾಕಂದ್ರೆ ಜಂಕ್ ಫುಡ್ಸ್ ಇಂದ ತುಂಬಾನೇ ಅಟ್ರಾಕ್ಟ್ ಆಗಿದ್ದೀವಿ. ನನ್ನ ಪರ್ಸನಲ್ ಏನಂದ್ರೆ ನಾನು ಜಂಕ್ ಫುಡ್ಸ್ ತಿಂತಾ ಇದ್ದೆ, ಬಟ್ ನನಗೆ ಯಾವಾಗ ನ್ಯೂಟ್ರಿಷನ್ ಮೇಲೆ ಕಾನ್ಸಂಟ್ರೇಟ್ ಬಂತು ಆಗಿಂದ ಕರೆಕ್ಟ್ ಆದ ನ್ಯೂಟ್ರಿಷನ್ ಫುಡ್ ನ ತಗೊಳ್ತಾ ಇದ್ದೀನಿ. ಅಂಡ್ ಕರೆಕ್ಟ್ ಆದ ಡಯಟ್ ಪ್ಲಾನ್ ನ ಟ್ರೈ ಮಾಡ್ತಾ ಇದ್ದೀನಿ. ನಾನು ಡೈಲಿ ಬೇಸ್ ಅಲ್ಲಿ ಜಿಮ್ಗೆ ಹೋಗ್ತಾ ಇದ್ದೀನಿ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ನೀವು ಚೆನ್ನಾಗಿರ್ಬೇಕು ಅಂದ್ರೇನು ನಿಮ್ಮ ಹೆಲ್ತ್ ಗೆ ಏನ್ ಬೇಕು ಅಂತ ಕರೆಕ್ಟ್ ಆಗಿ ಯೋಚನೆ ಮಾಡಿ ಫುಡ್ ನ ತಗೊಳ್ಳಿ. ಸೊ ಮಾರ್ನಿಂಗ್ ನೀವು ಶೇಕ್ ತಗೊಳ್ತೀರಾ, ಅಂಡ್ ಮಧ್ಯಾಹ್ನ 1 cup ಆಫ್ ರೈಸ್ ತಗೊಳ್ಳಿ. 150 to ಇಲ್ಲ 100 grams ಆಫ್ ವೆಜಿಟೇಬಲ್ಸ್ ನ ತಗೊಳ್ಳಿ. ಅಂಡ್ ಇದ್ರಲ್ಲಿ ನೀವು 1 cup ಆಫ್ ರೈಸ್ ನ ಹೆಂಗೆ ಇದ್ ಮಾಡೋದು ಅಂತ ಡೌಟ್ ಇರುತ್ತೆ. ನೀವು ಡೈಲಿ ಬೇಸ್ ಅಲ್ಲಿ ಎಷ್ಟು ಕ್ಯಾಲರೀಸ್ ನ ತಗೊಳ್ತಾ ಇದ್ದೀರಾ, ಎಷ್ಟು ರೈಸ್ ನ ತಗೊಳ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ. ಅದರಲ್ಲಿ ಡಿವೈಡೆಡ್ ಬೈ 4 ತಗೊಳ್ಳಿ. ನೀವು ಇವಾಗ ಜಾಸ್ತಿ ತಿಂತಾ ಇದ್ದೀರಾ ಅನ್ಕೊಳ್ರಿ, ಅದರಲ್ಲಿ ಡಿವೈಡೆಡ್ ಬೈ 4 ಅಲ್ಲಿ 1% ಮಾತ್ರ ತಗೊಳ್ಳಿ. ಕರೆಕ್ಟ್ ಆಗಿ ನಿಮ್ಮ ಬ್ಯಾಲೆನ್ಸ್ ಡಯಟ್ ಇರುತ್ತೆ. ವೆಜಿಟೇಬಲ್ಸ್ ನ ಪಲ್ಯ ಮಾಡಿ ಆಯಿಲ್ ನ ಆಡ್ ಮಾಡಿ ತಿನ್ನಕ್ ಹೋಗ್ಬೇಡಿ. ಜಸ್ಟ್ ಅದನ್ನ ಬಾಯ್ಲ್ ಮಾಡಿ ಸ್ವಲ್ಪ ಸಾಲ್ಟ್ ನ ಮತ್ತೆ ಚಾಟ್ ಮಸಾಲಾನ ಹಾಕಿ ಹಂಗೆ ತಿನ್ನಕ್ ಟ್ರೈ ಮಾಡಿ. ಸೊ ನಿಮ್ಗೆ ಮಧ್ಯಾಹ್ನ ನಾರ್ಮಲ್ ಆಗಿ ಒಂದು ಮೀಲ್ ಕರೆಕ್ಟ್ ಆಗಾಯ್ತು. ಅಂಡ್ ನೈಟ್ ಏನ್ ತಗೊಳ್ಳೋದಂತ ಡೌಟ್ ಇರುತ್ತೆ. ನೈಟ್ ಅಗೇನ್ ಶೇಕ್ ತಗೊಳ್ಳಿ. ನಿಮ್ಗೆ ಕರೆಕ್ಟ್ ಆದ
ಕ್ಯಾಲರೀಸ್ ಕೌಂಟ್ ಆಗುತ್ತೆ. ನಾನು ನಮ್ಮ ವಿಡಿಯೋದಲ್ಲಿ ಕ್ಯಾಲರೀಸ್ ಅಂತ ಹೇಳಿರ್ತೀನಿ. ನೀವು ಕ್ಯಾಲರೀಸ್ನ ಹೆಂಗ್ ತಗೋಬೇಕು, ಎಷ್ಟು ಕ್ಯಾಲರೀಸ್ ಸೇರಿದ್ರೆ ನಮ್ಮ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಮಾಡ್ತಿರೋ ಡಯಟ್ ಪ್ಲಾನ್ ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ವೆಯ್ಟ್ ಲಾಸ್ಗೆ ಇನ್ನೂ ಸೂಪರ್ ಆದ ಹೊಸ ಟಿಪ್ಸ್ನ ನಿಮಗೋಸ್ಕರ ಕೊಡ್ತೀನಿ. ನೆಕ್ಸ್ಟ್ ಒಂದು ಸೂಪರ್ ಆದ ವಿಡಿಯೋದಲ್ಲಿ ನಿಮ್ಮೆಲ್ಲನೂ ನೋಡ್ತೀನಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೀರಿಯಸ್ ಆಗಿನೇ ಆ ವಿಡಿಯೋಗೆ ಎಲ್ಲದಕ್ಕೂ ನಾನು ಕರೆಕ್ಟಾಗಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅದಕ್ಕೋಸ್ಕರ ಒಂದು ವಿಡಿಯೋನ ಮೇಕ್ ಮಾಡಿ ಹಾಕ್ತೀನಿ. ಓಕೆ ವಿವರ್ಸ್, ಬಾಯ್ ಹ್ಯಾವ್ ಎ ನೈಸ್ ಡೇ.